ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣಾ ಕಣ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳಿಗೆ ಪ್ರತಿಷ್ಠೆಯಾಗಿ ಹೋಗಿದೆ. ಅದೇ ಕಾರಣಕ್ಕೆ ಮಂತ್ರಿಗಳಿಂದ ಹಿಡಿದು ಕಂತ್ರಿಗಳು ಅನ್ನಿಸಿಕೊಂಡವರೆಲ್ಲ ಅಲ್ಲೇ ಇದ್ದಾರೆ. ಇದೆಲ್ಲದರ ಮಧ್ಯೆ ನಾವು ಕನ್ನಡವನ್ನು ಉಳಿಸೋಕೆ ಶಿಕ್ಷಣದಲ್ಲಿ ಹಿಂದಿ ಕಡ್ಡಾಯ ಅಲ್ಲ ಅನ್ನೋದನ್ನು ಹೇಳ್ಕೊಂಡಿತ್ತು ಈ ಕಾಂಗ್ರೆಸ್. ಆದರೆ ಈಗ ಅದೇ ಕಾಂಗ್ರೆಸ್ ಪಕ್ಷದ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆಯಲ್ಲಿ ಮುಸ್ಲಿಮರನ್ನ ಮತ ಕೇಳೋದಕ್ಕೆ ಹಿಂದಿಯಲ್ಲೇ ಮಾತಾಡ್ತಾ ಇದ್ದಾರೆ. ಇನ್ನು ಈ ಉಪಚುನಾವಣೆಯ ಸರ್ವೆಯನ್ನ ಸಿ ವೋಟರ್ ಸಂಸ್ಥೆ ನಡೆಸಿದೆ. ಅಲ್ಲಿ ಆಡಳಿತದಲ್ಲಿರೋ ಕಾಂಗ್ರೆಸ್ ಪಕ್ಷಕ್ಕೆ ಶಾಕಿಂಗ್ ಫಲಿತಾಂಶ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಹಾಗಾದರೆ ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣಾ ಕಣದಲ್ಲಿ ಏನೆಲ್ಲ ಡ್ರಾಮಾಗಳು ನಡೀತಾ ಇವೆ? ಕನ್ನಡ ಉಳಿಸಿ ಬೇರೆ ಹಿಂದಿ ಭಾಷೆ ಶಿಕ್ಷಣಕ್ಕೆ ಕಡ್ಡಾಯ ಅಲ್ಲ ಅಂತ ಹೇಳ್ತಾ ಇರೋ ಕಾಂಗ್ರೆಸ್ ಮತ್ತು ಕನ್ನಡ ಪರ ಹೋರಾಟಗಾರರು ಈಗ ಮಾಡ್ತಾ ಇರೋದೇನೋ, ಸಿ ವೋಟರ್ ಸರ್ವೆ ಹೇಳ್ತಾ ಇರೋದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ದಾವಣಗೆರೆ ಮತ್ತು ಬಾಗಲಕೋಟೆಯ ಉಪಚುನಾವಣಾ ಕಣಗಳು ಬೇಸಿಗೆಯ ಬಿಸಿಲಿಗಿಂತ ಬಿಸಿಯಾಗಿವೆ. ಅದರಲ್ಲೂ ದಾವಣಗೆರೆ ಅನ್ನೋದು ಎಲ್ಲರ ಚಿತ್ತವನ್ನು ಸೆಳೀತಾ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಮುಸ್ಲಿಂ ಸಮುದಾಯ. ಒಂದಷ್ಟು ಮುಸಲ್ಮಾನರು ಶ್ಯಾಮನೂರು ಕುಟುಂಬಕ್ಕೆ ಸೆಡ್ಡನ್ನು ಹೊಡೆದಿದ್ರೆ, ಇನ್ನು ಕೆಲ ಮುಸ್ಲಿಮರು ಶ್ಯಾಮನೂರು ಕುಟುಂಬವೇ ಗೆಲ್ಲುತ್ತೆ, ನಮ್ಮ ಮುಸ್ಲಿಮರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶ್ಯಾಮನೂರು ಮತವನ್ನು ಕೇಳುವಾಗ ನಮ್ಮ ತಾತ ಕೆಲಸವನ್ನು ಮಾಡಿರೋದನ್ನು ನೋಡಿ ನನಗೆ ಮತವನ್ನು ಹಾಕಿ, ಕಾಂಗ್ರೆಸ್ ಪಕ್ಷ ಕೊಟ್ಟಿರೋ ಗ್ಯಾರಂಟಿ ನೋಡಿ ನನಗೆ ಮತವನ್ನು ಹಾಕಿ ಅಂತಿದ್ರೆ, ಮತ್ತೆ ಕೆಲವು ಕಡೆ ಜನರ ಪ್ರಶ್ನೆಗಳಿಗೆ ಸಮರ್ಥ ಉತ್ತರವನ್ನು ಕೊಡೋದಕ್ಕೆ ಆಗದೆ ಅಲ್ಲಿಂದ ಕಾಲನ್ನು ಕೇಳ್ತಾ ಇದ್ದಾರೆ. ಇದು ಸಮರ್ಥವರು ಸಮರ್ಥವಾಗಿದ್ದಾರೋ ಇಲ್ಲ ಅಸಮರ್ಥರೋ ಅನ್ನೋ ಪ್ರಶ್ನೆಗಳನ್ನು ಹುಟ್ಟು ಹಾಕತ್ತೆ. ಯಾಕಂದರೆ ದಾವಣಗೆರೆ ದಕ್ಷಿಣದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಅನ್ನೋದು ಆ ಕ್ಷೇತ್ರವನ್ನು ನೋಡಿರೋ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಹೀಗಿದ್ದಾಗ ಪ್ರಶ್ನೆಗೆ ಉತ್ತರ ಎಲ್ಲಿಂದ ಬರುತ್ತೆ? ಅದರಲ್ಲೂ ನಮ್ಮಪ್ಪ ಅಮ್ಮನನ್ನು ಕೇಳ್ತೀನಿ ಅಂತ ಮಾತಾಡೋ ಸಮರ್ಥ ಇನ್ನೇನು ಹೇಳ್ತಾರೆ ಬಿಡಿ, ಇವರಿಗೇನೋ ಉತ್ತರ ಗೊತ್ತಿಲ್ಲ ಸರಿ. ಅದೇ ಇವರ ಅಮ್ಮ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮತಯಾಚನೆಗೆ ಹೋದಾಗ ಅವರನ್ನು ಮಹಿಳೆಯರೇ ತರಾಟೆಗೆ ತಗೊಂಡಿದ್ದಾರೆ. ಅದರ ವಿಡಿಯೋಗಳು ಬಹಳಷ್ಟು ವೈರಲ್ ಆಗ್ತಾ ಇವೆ. ಅದರಲ್ಲೂ ಒಂದು ವಿಡಿಯೋದಲ್ಲಿ ಮಹಿಳೆ, ನಿಮಗೆ ಯಾಕೆ ಮತವನ್ನು ಹಾಕಬೇಕು? ಚುನಾವಣೆಯಲ್ಲಿ ಮತವನ್ನು ಹಾಕಿಸಿಕೊಳ್ತೀರಾ? ನಿಮ್ಮನ್ನು ಹುಡುಕಿಕೊಂಡು ನಿಮ್ಮನೆ ಹತ್ರ ಬಂದಾಗ ನೀವು ಮಾತ್ರ ನಮಗೆ ಸಿಗೋದೇ ಇಲ್ಲ. ನಾವು ಹೊಟ್ಟೆಗೆ ಊಟವೂ ಇಲ್ಲದೆ ಯಾವುದೋ ಮದುವೆಯಲ್ಲಿ ಊಟವನ್ನು ಮಾಡಿಕೊಂಡು ಬಂದಿದ್ದೀವಿ. ಯಾವುದೇ ಕೆಲಸ ನಮ್ಮ ಊರಿಗೆ ಆಗಬೇಕು ಅಂದಾಗ ನಮ್ಮನ್ನು ಮಾತಾಡಿಸೋಕೆ ನಿಮಗೆ ಆಗಲ್ಲ. ಈಗ ಅಂತಹ ಮತವನ್ನು ಯಾಕೆ ಕೇಳೋಕ್ಕೆ ಬರ್ತೀರಾ ಅಂದರೆ, ಅಯ್ಯೋ ಹಾಗೇನಿಲ್ಲ, ಚುನಾವಣೆ ಮುಗಿದು ಬಿಡಲಿ, ನನ್ನ ಮಗನನ್ನು ಗೆಲ್ಲಿಸಿ, ಅದಾದ ಮೇಲೆ ಅಣ್ಣ ಬರ್ತಾರೆ, ಅದೇನು ಕೆಲಸ ಆಗಬೇಕು ಅದನ್ನು ಅವರಿಗೆ ಹೇಳಿ ಮಾಡಿಸಿಕೊಡ್ತಾರೆ ಅನ್ನೋದ. ಇಲ್ಲಿ ಅಣ್ಣ ಅಂದರೆ ಬೇರೆ ಯಾರೂ ಅಲ್ಲ, ಅದೇ ಎಸ್ ಮಲ್ಲಿಕಾರ್ಜುನ್ ಇದ್ದಾರಲ್ಲ ಮಂತ್ರಿ ಅವರು. ಅಯ್ಯೋ ಕರ್ಮವೇ, ಮಗ ಗೆಲ್ತಾರೆ ಸರಿ, ಅಲ್ಲಿ ಅಪ್ಪ ಹೋಗ್ತಾರಂತೆ, ಅವರಿಗೆ ಜನರ ಕಷ್ಟವನ್ನು ಹೇಳಬೇಕಂತೆ, ಅವರ ಕೆಲಸವನ್ನು ಮಾಡಿಕೊಡ್ತಾರಂತೆ. ಅಲ್ಲಿಗೆ ಗೆಲ್ಲಿಸೋದು ಮಗನನ್ನ, ಎಲ್ಲವನ್ನ ನೋಡಿಕೊಳ್ಳೋದು ಅಪ್ಪ ಅನ್ನೋದನ್ನು ಸಮರ್ಥವರ ತಾಯಿಯೇ ಹೇಳ್ತಾ ಇದ್ದಾರೆ ಅಂದರೆ ಇದನ್ನು ಜನರು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನು ದಾವಣಗೆರೆಯಲ್ಲಿ ಪ್ರದೀಪ್ ಈಶ್ವರ್ ಹೋಗಿ ಒಂದಷ್ಟು ಎಡವಟ್ಟನ್ನು ಮಾಡಿದ್ರು. ಅದನ್ನು ನೋಡ್ತಾ ಇದ್ದ ದಾವಣಗೆರೆಯ ಮತದಾರರು ಪ್ರದೀಪ್ ಈಶ್ವರ್ ವಿರುದ್ಧ ರೊಚ್ಚಿಗೆದ್ದು ಮಾತನಾಡಿದ್ರು. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರ ಶಿಷ್ಯ ಮೊಹಮ್ಮದ್ ನಲಪಾಡ್ ಮುಸ್ಲಿಮರ ವಿರುದ್ಧವೇ ತಿರುಗಿ ಬಿದ್ದು, ಗಡ್ಡವನ್ನು ಬಿಟ್ಟು ತಲೆಯ ಮೇಲೆ ಟೋಪಿ ಹಾಕ್ತವರೆಲ್ಲ ಮುಸ್ಲಿಮರಲ್ಲ ಅಂತ ಇಮ್ರಾನ್ ಪಾಷಾ ಮತ್ತು ಜಮೀರ್ ಅಹಮದ್ ಖಾನ್ ವಿರುದ್ಧ ಮಾತನಾಡಿದ್ರು. ಅದು ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತ್ತು ಮೊಹಮ್ಮದ್ ನಲಪಾಡ್ ವಿರುದ್ಧ ಮುಸ್ಲಿಮರು ಕೆರಳೋ ಹಾಗೆ ಮಾಡ್ತಾ ಇದೆ. ಅದೇ ಕಾರಣಕ್ಕೆ ಮುಸ್ಲಿಮರ ಮತಗಳು ಕಾಂಗ್ರೆಸ್ಗೆ ಶಾಪ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಹಾಗಂತ ಮುಸಲ್ಮಾನರೇನಾದರೂ ಬಿಜೆಪಿಗೆ ಒಂದು ಮತವನ್ನು ಹಾಕ್ತಾರೆ ಅಂತ ಯಾರಾದರೂ ಅಂದುಕೊಂಡ್ರೆ ಅದು ತಪ್ಪಾಗುತ್ತೆ. ಖಂಡಿತ ಹಾಗೆ ಆಗಲ್ಲ. ಯಾಕಂದರೆ ಇಲ್ಲಿಯವರೆಗೂ ಅಲ್ಲಿ ಬೇರೆ ಆಯ್ಕೆ ಇಲ್ಲದ ಕಾರಣಕ್ಕೆ ಕಾಂಗ್ರೆಸ್ಗೆ ಮತವನ್ನು ಹಾಕ್ತಾ ಇದ್ರು. ಆದರೆ ಈ ಬಾರಿ SDPIನ ಅಫ್ಸರ್ ಕೊಡ್ಲಿಪೇಟೆ ಚುನಾವಣಾ ಕಣದಲ್ಲಿ ಇರೋದ್ರಿಂದ ಅಲ್ಲಿನ ಬಹಳಷ್ಟು ಮುಸಲ್ಮಾನರು ಅವರಿಗೆ ಮತವನ್ನು ಹಾಕೋಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದು ಶ್ಯಾಮನೂರು ಕುಟುಂಬಕ್ಕೆ ಅಗ್ನಿ ಪರೀಕ್ಷೆಯಾಗಿ ಕಾಡ್ತಾ ಇದೆ. ಇದೆಲ್ಲ ಆಗ್ತಾ ಇರೋವಾಗಲೇ ನಿನ್ನೆ ಸಮರ್ಥವರ ತಾಯಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮುಸ್ಲಿಮರ ಏರಿಯಾಗಳಿಗೆ ಹೋಗಿ ಭಾಷಣವನ್ನು ಮಾಡಿದ್ದಾರೆ. ಅಲ್ಲಿ ಆದಷ್ಟು ಹಿಂದಿಯನ್ನು ಮಾತನಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಭಾಷಣವನ್ನು ಶುರು ಮಾಡುವಾಗ ಅಸ್ಸಲಾಮ್ ಅಲೈಕುಮ್ ಅಂತ ಭಾಷಣವನ್ನು ಶುರು ಮಾಡಿದ್ದಾರೆ.
ಅಯ್ಯೋ ಕರ್ಮವೇ. ಮೊನ್ನೆ ತಾನೇ ನಮ್ಮ ರಾಜ್ಯದ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ನೋಡಿದರೆ ಹಿಂದಿ ಏರಿಕೆ ಆಗಬಾರ್ದು ಅಂತ ರಾಜ್ಯದಲ್ಲಿ ತೃತೀಯ ಭಾಷೆಯನ್ನು ಶಿಕ್ಷಣದಲ್ಲಿ ಕಡ್ಡಾಯ ಅಂತ ಮಾಡಲ್ಲ, ಅದರ ಅಂಕಗಳು ಲೆಕ್ಕಕ್ಕಿಲ್ಲ ಅನ್ನೋದನ್ನು ಹೇಳಿದರು. ಇನ್ನೊಂದು ಕಡೆ ಕನ್ನಡ ಪರ ಸಂಘಟನೆಗಳು ಹಿಂದಿ ಭಾಷೆಯನ್ನು ಕಡ್ಡಾಯ ಅಲ್ಲ ಅನ್ನೋ ಆದೇಶವನ್ನು ಮಾಡಿರೋದಕ್ಕೆ ರಾಜ್ಯಪಾಲರು ಮಾತಾಡಿದ್ದಕ್ಕೆ ಅವರು ಕರ್ನಾಟಕವನ್ನು ಬಿಟ್ಟು ತೊಲಗಲಿ ಅಂತ ಮಾತಾಡಿದರು. ಆದರೆ ಇಲ್ಲಿ ಸಂಸದೆ ಒಂದು ರಾಜಕೀಯ ಭಾಷಣ ಮಾಡುವಾಗ ಅದರಲ್ಲೂ ಕರ್ನಾಟಕದ ಒಳಗೆ ಒಂದು ಕರ್ನಾಟಕದ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರದಲ್ಲಿ ಅದನ್ನು ಕನ್ನಡದಲ್ಲೇ ಮಾತಾಡಬಹುದಿತ್ತಲ್ಲ. ಅದನ್ನು ಬಿಟ್ಟು ಓಲೈಕೆ ಮಾಡೋಕ್ಕೆ ಬೇರೆ ಭಾಷೆ ಯಾಕೆ ಬಳಕೆ ಮಾಡಬೇಕು? ಅದರ ಬಳಕೆಯ ಅವಶ್ಯಕತೆ ಇತ್ತ? ಇದರ ವಿರುದ್ಧ ಯಾರೂ ಮಾತಾಡಲ್ಲ, ಹೋರಾಟವನ್ನು ಮಾಡಲ್ಲ. ಯಾಕಂದರೆ ಕಳೆದ ಚುನಾವಣೆಯಲ್ಲಿ ಕೆಲ ಕನ್ನಡ ಪರ ಹೋರಾಟಗಾರರ ವೇಷ ಧರಿಸಿದ್ದವರು ಕೆಲ ಪಕ್ಷಗಳ ಪರವಾಗಿ ಬಕೆಟ್ ಹಿಡಿದು ಕೆಲಸವನ್ನು ಮಾಡಿದ್ರು. ಇಲ್ಲಿ ಬೇರೆ ಭಾಷೆಯನ್ನು ಯಾರೋ ಬಂದು ಹೇರಿಕೆಯನ್ನು ಮಾಡ್ತಾ ಇಲ್ಲ. ನಮ್ಮ ರಾಜಕಾರಣಿಗಳೇ ಅವರ ರಾಜಕೀಯ ತೆವಲುಗಳಿಗಾಗಿ ಮಾಡಿಕೊಳ್ತಾ ಇದ್ದಾರೆ. ಆದರೂ ಕನ್ನಡ ಪರ ಹೋರಾಟಗಾರರು ಅಂತ ಹೇಳಿಕೊಳ್ಳೋರು ಉರ್ದು ಶಾಲೆಗಳಿಗೆ ಸಿದ್ದರಾಮಯ್ಯ 36,000 ಕೋಟಿಯನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದಾಗ ಎಲ್ಲಿಗೆ ಹೋಗಿದ್ರು? ಕನ್ನಡ ಮಾಧ್ಯಮಗಳ ಶಾಲೆಗಳಿಗೆ ಯಾಕೆ ಸರಿಯಾದ ವ್ಯವಸ್ಥೆಗಳನ್ನು ಮಾಡ್ತಾ ಇಲ್ಲ ಅಂತ ಕೇಳೋಕೆ ತಾಕತ್ತಿಲ್ವಾ? ಇದಕ್ಕೆಲ್ಲ ಅವರೇ ಉತ್ತರವನ್ನು ಕೊಡಬೇಕು. ಇದನ್ನೆಲ್ಲ ನೋಡ್ತಾ ಇದ್ರೆ ಕೆಲ ಸಂಘಟನೆಗಳು ರಾಜಕೀಯ ಮಾಡೋಕ್ಕೆ ನಿಂತಿವೆ ಅನ್ನೋದು ಗೊತ್ತಾಗತ್ತೆ. ಹೋಗ್ಲಿ ಬಿಡಿ, ದುಡ್ಡನ್ನು ಮಾಡೋಕೆ ಕೆಲವರು ಕನ್ನಡ ಭಾಷೆಯನ್ನು ಬಳಕೆ ಮಾಡಿಕೊಳ್ತಾರೆ. ಅದನ್ನು ನಾವು ನಮ್ಮ ಕಣ್ಣಿಂದ ಬಹಳಷ್ಟು ನೋಡಿಬಿಟ್ಟಿದ್ದೀವಿ. ಈಗಾಗಲೇ ದಾವಣಗೆರೆ ಉಪಚುನಾವಣೆಯಲ್ಲಿ ಶ್ರೀಮಂತ ವರ್ಸಸ್ ಕೂಲಿ ಕಾರ್ಮಿಕನ ಮಗ ಅನ್ನೋ ಟ್ರೆಂಡ್ ಶುರುವಾಗಿದೆ. ಅದಕ್ಕೆ ಕಾರಣ ಅಲ್ಲಿನ BJP ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ. ಅವರ ತಂದೆ ಅಮಾಲಿ ಕೆಲಸವನ್ನು ಮಾಡ್ತಾ ಇದ್ದವರು. ಇದೇ ಶ್ರೀನಿವಾಸ ದಾಸಕರಿಯಪ್ಪ ಕೂಡ ಮಾರುಕಟ್ಟೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ಅದಾದ ನಂತರ BJPಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದವರು. ಆಗ ಕಾರ್ಯಕರ್ತರಾಗಿದ್ದವರು ಈಗ BJP ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಅದೇ ಕಾರಣಕ್ಕೆ ಅವರೇ ಗೆಲ್ತಾರೆ ಅನ್ನೋದನ್ನು ಅಲ್ಲಿನ ಮತದಾರರು ಹೇಳೋಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲೂ ಉಪಚುನಾವಣಾ ಕಣ ರಂಗೇರಿದೆ. ಅಲ್ಲೂ ಶತಾಯಗತಾಯ ಕಾಂಗ್ರೆಸ್ ಗೆಲುವಿಗಾಗಿ ಒದ್ದಾಡ್ತಾ ಇದೆ. ಮೇಲ್ನೋಟಕ್ಕೆ BJP ಅಭ್ಯರ್ಥಿ ಚರಂತಮಠ ಅವರು ಮುಂದಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಆದರೂ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸೇರಿ ಎಲ್ಲ ಮಂತ್ರಿಗಳು ದಾವಣಗೆರೆ ಟು ಬಾಗಲಕೋಟೆ, ಬಾಗಲಕೋಟೆ ಟು ದಾವಣಗೆರೆ ಅಂತ ಅಡ್ಡಾಡ್ತಾ ಇದ್ದಾರೆ. ಇಲ್ಲಿ ರಾಜ್ಯದ ಜನರು LPG ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಮಾತ್ರ ಕಾಳಸಂತೆಯಲ್ಲಿ ಬೇಕಾದಷ್ಟು LPG ಮಾರಾಟ ಆಗ್ತಾ ಇರೋದು. ಅದನ್ನು ತಡಿಬೇಕಾಗಿರೋ ಸರ್ಕಾರದ ಮಂತ್ರಿಗಳು ಮಾತ್ರ ಉಪಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ ಅಂದರೆ ಇದೆಂಥ ವಿಪರ್ಯಾಸ. ಗೆದ್ದವರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ ಎಲ್ಲ ಮಂತ್ರಿಗಳು ಅಲ್ಲೇ ಟೆಂಟ್ ಹಾಕ್ಕೊಂಡು ಉಳ್ಕೊಂಡು ಒಬ್ಬ ಅಭ್ಯರ್ಥಿ ಪರ ಪ್ರಚಾರ ಮಾಡಬೇಕಾದ ಪ್ರಮೇಯ ಬರ್ತಾ ಇರಲಿಲ್ಲ. ಇಲ್ಲಿ ಕಾಮಿಡಿ ಅಂದರೆ ನಮ್ಮ ರಾಜ್ಯದ CM ಕೂಡ ಅಲ್ಲೇ ಇದ್ದು ಪ್ರಚಾರವನ್ನು ಮಾಡ್ತಾ ಇರೋದು. ಇಷ್ಟೆಲ್ಲ ಆಗ್ತಾ ಇದೆ ಸರಿ. ಕಾಂಗ್ರೆಸ್ ನಮ್ಮ ಅಭ್ಯರ್ಥಿ 2 ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅಂತಿದ್ರೆ BJP ಕೂಡ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಅಂತಿದ್ದಾರೆ. ಈಗ ನೋಡಿದರೆ ವೋಟರ್ಸ್ ನಡೆಸಿರೋ ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣಾ ಸರ್ವೆ ಹೊರಗೆ ಬಂದಿದೆ. ಆ ಕ್ಷೇತ್ರಗಳಲ್ಲಿ ಒಂದಷ್ಟು ಜನರನ್ನು ಅಭಿಪ್ರಾಯ ಸಂಗ್ರಹ ಮಾಡಲಾಗಿದೆ. ಅದರಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 40%, BJPಗೆ 58% ಮತ್ತು ಇತರೆ 2% ಮತಗಳನ್ನು ಹಾಕ್ತೀವಿ ಅನ್ನೋದನ್ನು ಮತದಾರರು ಹೇಳಿಕೊಳ್ತಾ ಇದ್ದಾರೆ. ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ 30%, BJPಗೆ 36%, SDPIಗೆ 10% ಮತ್ತು ಇತರೆ 24% ಮತಗಳನ್ನು ಪಡೆದುಕೊಳ್ತಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ದಾವಣಗೆರೆಯಲ್ಲಿ ಸರ್ವೆ ಹೇಳಿರೋದೇ ಅಂತಿಮ ಏನಾದರೂ ಆಗಿ ಹೋದರೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಾಕ್ ಆಗತ್ತೆ. ಯಾಕಂದರೆ ಇತರೆ 24% ಅನ್ನೋದು ಕಾಂಗ್ರೆಸ್ ಸೋಲಿಗೆ ಮುಖ್ಯವಾದ ಕಾರಣ ಆಗಿ ಹೋಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗಂತ ಇಲ್ಲಿ ನಡೆಯೋ ಸರ್ವೆಗಳೆಲ್ಲ ನಿಜ ಆಗಬೇಕು ಅಂತ ಏನಿಲ್ಲ, ಸುಳ್ಳು ಆಗುತ್ತವೆ ಅನ್ನೋದನ್ನು ನಾವೆಲ್ಲ ಈಗಾಗಲೇ ನೋಡಿದ್ದೀವಿ. ಈಗಾಗಲೇ ದಿ ಹಿಂದೂ ಪತ್ರಿಕೆಯ ಬೈಪೋಲ್ಸ್ನಲ್ಲೂ BJP ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರೇ ಮುಂದಿದ್ದಾರೆ ಅನ್ನೋದನ್ನು ಹೇಳಿತ್ತು. ಅದೇ ಟೈಮ್ಸ್ ಆಫ್ ಇಂಡಿಯಾ ಕಾಂಗ್ರೆಸ್ ಗೆಲ್ಲಬಹುದು ಅನ್ನೋ ಭವಿಷ್ಯವನ್ನು ನುಡಿದಿತ್ತು. ಹಾಗಾಗಿ ಚುನಾವಣೆ ಮುಕ್ತಾಯ ಆಗಿ ಫಲಿತಾಂಶ ಬರೋವರೆಗೂ ಎಲ್ಲವನ್ನ ಕಾಯಬೇಕು. ಅದಾದ ನಂತರ ಯಾರಿಗೆ ಸೋಲು ಯಾರಿಗೆ ಗೆಲುವು ಅನ್ನೋದು ಗೊತ್ತಾಗತ್ತೆ. ಆಗ ಯಾರಿಗೆ ಮುಖಭಂಗ ಯಾರಿಗೆ ಇನ್ನೇನೇನು ಭಂಗ ಆಗುತ್ತೆ ಅನ್ನೋದನ್ನ ನೋಡಬೇಕು. ಇಲ್ಲಿ ಕಾಂಗ್ರೆಸ್ ಪಕ್ಷ ಸೋತಿದ್ದೇ ಆದರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಅವರೇ ಆಗ್ತಾರೆ.
ಯಾಕಂದರೆ ಯಾವುದೇ ಉಪಚುನಾವಣೆಗಳನ್ನು ಅಧಿಕಾರದಲ್ಲಿರೋ ಪಕ್ಷ ಸುಲಭವಾಗಿ ಗೆದ್ದುಕೊಳ್ಳುತ್ತೆ. ಆದರೆ ಕರ್ನಾಟಕದ ಉಪಚುನಾವಣೆಯ ಕತೆ ಬೇರೆ ರೀತಿಯೇ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಒಂದು ಕಡೆ ಮುಸ್ಲಿಮರನ್ನು ನಮ್ಮ ಪಕ್ಷದ ಜೀತದಾಳುಗಳು ಅಂದುಕೊಂಡಿರೋ ಕಾಂಗ್ರೆಸ್ ಅದೇ ರೀತಿಯ ಮನಸ್ಥಿತಿ, ಮತ್ತೊಂದು ಸಿದ್ದರಾಮಯ್ಯ 3 ವರ್ಷದಲ್ಲಿ ಸಿಕ್ಕಾಪಟ್ಟೆ ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತಾ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಿದ್ದಾರಲ್ಲ, ಅದಕ್ಕೆ ಉತ್ತರ ಸಿಕ್ಕ ಹಾಗೆ ಆಗತ್ತೆ. ಅಲ್ಲಿಗೆ ಸಿದ್ದರಾಮಯ್ಯ ಅವರ ಮುಂದಿನ ಕನಸುಗಳು ಕೂಡ ಮೂಲೆ ಗುಂಪಾದರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಅಷ್ಟೇ. ಇದು ಗೆಳೆಯರೇ, ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯ ಕುರಿತಾದ ಒಂದಷ್ಟು ಅಪ್ಡೇಟ್ ಮತ್ತು ಸಿ ವೋಟರ್ ಸರ್ವೆ ಬಿಜೆಪಿಗೆ ಗೆಲುವು ಅಂತ ಹೇಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.